ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ, ನಾನು SSLC ಟೆಕ್ಸ್ಟ್ ಬುಕ್ಕಿನ ಭಾಗ 1ರ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನೋ ಲೆಸನ್ನಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಿದ್ದೀನಿ. ನಾನು ಹೇಳ್ತಾ ಇರೋದಿಷ್ಟೇ, ಆದಷ್ಟು SSLC ಮಕ್ಕಳಿಗೆ ಮತ್ತು ಯಾರು TET ಎಕ್ಸಾಮ್ ತೊಗೊತಾ ಇದ್ದೀರಲ್ಲ, ಸೈನ್ಸು ಮ್ಯಾಥ್ಸ್ನವ್ರಿಗೆ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿರಿ, ವಿಡಿಯೋ ಬಗ್ಗೆ ಸ್ವಲ್ಪ ಐಡಿಯಾ ಕೊಡಿರಿ. ಇಂಗ್ಲೀಷ್ ಸಬ್ಸ್ಕ್ರೈಬರ್ಸು EVSಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟಲ್ಲದೆ GPSTಯಲ್ಲಿ GK ಕ್ವಶನಲ್ಲಿ ಈ ಪ್ರಶ್ನೆಗಳು ಬರುತ್ತವೆ. ಆ ಟೈಪ್ ಕ್ವಶನ್ಗಳ ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸ್ರಿ, ಹೀಗೆ ಕ್ಲಾಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಂಚೂರು ತಿಳಿಸ್ರಿ, ಅವರು ಕೂಡ ನೋಡಲಿ, ಎಲ್ಲರಿಗೂ ಸ್ವಲ್ಪ ನಾಲೆಜ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸಾಧ್ಯ ಆದಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈಗ ಲೆಸನ್ಗೆ ಹೋಗಿಬಿಡ್ತೀನಿ. ಸಹಭಾಗಿತ್ವ ಅಂದರೆ ಏನು? ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದರೆ ವ್ಯವಸ್ಥಿತ ರೀತಿಯಲ್ಲಿ ವಿವಿಧ ಅಂಗಗಳು ಒಟ್ಟಿಗೆ ಕೆಲಸ ಮಾಡುವುದು. ಇಲ್ಲಿ ನೋಡ್ರಿ, ಒಂದು ಅಂಗ, ಈಗ ನಮ್ಮದು ಶ್ರೀರಂಗ ನಡಿಬೇಕಂದ್ರೆ ಬಾಯಿ ಬೇಕು, ಆಮೇಲೆ ಅನ್ನನಾಳ ಬೇಕು, ಅನ್ನನಾಳದಿಂದ ಜಠರ ಬರಬೇಕು, ಜಠರದಿಂದ ಸಣ್ಣ ಕರಳಿನಿಂದ ದೊಡ್ಡ ಕರಳಿನ ಗುದದ್ವಾರ. ಇವೆಲ್ಲ ಏನಿದಾವಲ್ಲ, ಇವು ಒಂದೊಂದು ಅಂಗಗಳಿವು. ಈ ಒಂದೊಂದು ಅಂಗಗಳು ಸೇರಿಕೊಂಡು ವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಮಾಡೋದನ್ನು ನಾವು ಏನಂತ ಕರಿತೀವಿ? ಸಹಭಾಗಿತ್ವ ಅಂತಂದೇಳಿ ಕರಿತೀವಿ. ನೆಕ್ಸ್ಟು ಪ್ರಚೇತನ ಅಂದರೆ ಪರಿಸರದ ಬದಲಾವಣೆಗೆ ಪ್ರತಿವರ್ತಿಸುವ ಮೂಲ ಪ್ರವೃತ್ತಿ ಬದಲಾವಣೆಗೆ. ಈಗ ಜೀವಿ ಏನಾಗಿರುತ್ತೆ, ಹುಟ್ಟಿದಾಗ ಒಂದು ಚಿಕ್ಕ ಮಗು ಇರುತ್ತಪ್ಪ, ಮಗು ಒಂದೇ ಥರ ಇರುತ್ತಾ? ಇಲ್ಲ, ನಡೆಯುತ್ತೆ, ಓಡುತ್ತೆ, ನೆಕ್ಸ್ಟ್ ಮುದುಕ ಆಗುತ್ತೆ, ಯೌವನ, ವೃದ್ಧಾಪ್ಯ, ಈ ಥರ ಬದಲಾವಣೆಯನ್ನು ನಾವೇನಂತೀವಿ? ಪ್ರಚೇತನ ಅಂತ ಕರಿತೀವಿ. ಚೋದನೆ ಅಂದರೆ ಪರಿಸರದ ಬದಲಾವಣೆಗಳು, ಪರಿಸರದ ಚೋದನೆ, ಬೆಳಕು, ಶಬ್ದ, ಚಲನೆ, ಗುರುತ್ವಾಕರ್ಷಣೆ, ಶಾಖ, ರಾಸಾಯನಿಕಗಳು, ಇದು ಚೋದನೆ. ನಮಗೆ ಎಲ್ಲ ರೀತಿಯ ಬೆಳಕು ಬೇಕು, ಶಬ್ದ ಬೇಕು, ಚಲನೆ ಬೇಕು, ಗುರುತ್ವಾಕರ್ಷಣೆ ಬೇಕು. ಇವೆಲ್ಲ ಎದಕ್ಕೆ ಪೂರಕ ಆಗಿರ್ತಾವಂದರೆ ಪ್ರಚೇತನಕ್ಕೆ ಪೂರಕ ಆಗಿರ್ತವೆ. ಪ್ರತಿವರ್ತನೆ ಅಂದರೆ ಚೋದನೆಗೆ ತೋರುವ ಪ್ರತಿಕ್ರಿಯೆಗಳು. ಅಂದರೆ ನಮ್ಮದು ಬೆಳವಣಿಗೆ ಪ್ರಕೃತಿಯಲ್ಲಿ ಹೆಂಗೆ ಬದಲಾವಣೆಗಳು ಆಗ್ತಾ ಇರ್ತಾವಲ್ಲ, ಅದಕ್ಕೆ ತೋರುವ ಪ್ರತಿಕ್ರಿಯೆಗಳು. 2 ವರ್ಷ ಆದ ತಕ್ಷಣ ಮಗು ಮಾತಾಡಬೇಕು, ನಡಿಬೇಕು, ಇದೆಲ್ಲ ಬದಲಾವಣೆ ಆಗಬೇಕು, ಅದನ್ನ ಪ್ರತಿವರ್ತನೆ. ಸಮಯ ಬಂದಂತೆ ಅದರಲ್ಲಿ ಬದಲಾವಣೆ ಆಗೋದನ್ನು ನಾವೇನಂತ ಕರಿತೀವಿ? ಚೋದನೆಗೆ ತೋರುವ ಪ್ರತಿಕ್ರಿಯೆ. ಈಗ 2 ವರ್ಷ ಆಯ್ತಂದರೆ 2 ವರ್ಷಕ್ಕೆ ಮಗು ಏನು ಮಾಡಬೇಕು ಅದು ಮಾಡಬೇಕು, 1 ವರ್ಷಕ್ಕೆ ನಡಿಬೇಕು ಅಂದರೆ ನಡಿಬೇಕು. ಈ ಲಕ್ಷಣಗಳನ್ನು ನಾವೇನಂತ ಕರಿತೀವಿ? ಪ್ರತಿಕ್ರಿಯೆ ಅಂತ ಕರಿತೀವಿ. ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ. ಸಸ್ಯಗಳಲ್ಲಿ ಸಹಭಾಗಿತ್ವಕ್ಕೆ ಕಾರಣವಾದ ಅಂಶ, ಇದು ಇಂಪಾರ್ಟೆಂಟು. ಇಲ್ಲಿ ನೋಡಿರಿ, ಸಸ್ಯಗಳ ಹಾರ್ಮೋನ್ಗಳು ಅಂತ ಬರ್ತವೆ. ಸಸ್ಯಗಳ ಹಾರ್ಮೋನ್ ನೆಕ್ಸ್ಟ್ ಹೇಳ್ತೀನಿ. ಸಸ್ಯಗಳಲ್ಲಿ ಸಹಭಾಗಿತ್ವಕ್ಕೆ ಕಾರಣವಾದ ಅಂಶ ಯಾವುದು? ಫೈಟೋ ಹಾರ್ಮೋನು. ಸಹಭಾಗಿತ್ವಕ್ಕೆ ಯಾವ ಹಾರ್ಮೋನು ಅತ್ಯಂತ ಸಹಾಯಕಕಾರಿ ಅಂದರೆ ಫೈಟೋ ಹಾರ್ಮೋನ್. ಇದನ್ನು ನೆನಪಲ್ಲಿಟ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್. ನಮ್ಮ ಸೈನ್ಸ್ ಸೆಕ್ಷನ್ನರಿಗಂತೂ 100% ಬಂದೇ ಬರುತ್ತೆ. ನೆಕ್ಸ್ಟ್, ಸಸ್ಯದ ಬೆಳವಣಿಗೆ ವೃದ್ಧಿಸುವ ಹಾರ್ಮೋನ್ಗಳು ಯಾವ್ಯಾವು ನೋಡ್ರಿ? 1, 2, 3 ಹಾರ್ಮೋನ್ಗಳು ಇರ್ತವೆ. ಪ್ರತಿಯೊಂದು ಹಾರ್ಮೋನ್ಗಳು ತನ್ನದೇ ಆದಂಥ ಕೆಲಸ ಮಾಡ್ತವೆ. ಆಕ್ಸಿನ್, ಜಿಬ್ರೆಲಿನ್ ಮತ್ತು ಸೈಟೋಕೈನಿನ್ ಇವು 3 ಸಸ್ಯಗಳ ಹಾರ್ಮೋನ್ಗಳು. ಇದು ಇಂಪಾರ್ಟೆಂಟು. ನೆಕ್ಸ್ಟ್, ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳಿಸಿ. ಈ ಕ್ವಶನ್ನು ಯಾವುದೋ ಒಂದು TET ಇಯರಲ್ಲಿ ಬಂದಿದೆ. ನಾನು ಅಟೆಂಡ್ ಮಾಡಿರೋ TETಯಲ್ಲಿ ಯಾವುದು ಕುಂಠಿತಗೊಳಿಸುತ್ತೆ ಸಸ್ಯಗಳ ಬೆಳವಣಿಗೆನ ಅಂತ ಇದೆ. ಯಾವುದಂದರೆ ಅಬ್ಸಿಲಿಕ್ ಆಮ್ಲ ಮತ್ತು ಇಥಿಲಿನ್ ಮತ್ತು ಅಬ್ಸಿಲಿಕ್ ಆಮ್ಲ ಏನು ಮಾಡ್ತಾವೆ ಅಂದರೆ ಸಸ್ಯಗಳ ಬೆಳವಣಿಗೆಯನ್ನು ಮಾಡ್ತಾವೆ, ಕುಂಠಿತಗೊಳಿಸ್ತವೆ. ಅಂದರೆ ಸಸ್ಯ ಏನಾಗುತ್ತೆ, ಬೆಳವಣಿಗೆಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ, ಅಲ್ಲಿಗೆ ಬೆಳವಣಿಗೆ ನಿಂತು ಬಿಡುತ್ತೆ, ವೇಗವಾಗಿ ಬೆಳೀತಾ ಇರ್ತವೆ. ಅದಕ್ಕೆ ಕಾರಣ ಅಬ್ಸಿಲಿನಮ್ನ ಆಮ್ಲ ಏನು ಮಾಡುತ್ತೆ? ಕುಂಠಿತಗೊಳಿಸುತ್ತೆ. ಇನ್ನು ನೋಡ್ರಿ, ಇಥಲಿನನ್ನು
ನೀವು ಎಣ್ಣೆಯಲ್ಲಿ ಮಾವಿನ ಹಣ್ಣು ಕಾಯಿಯಾಗಿರುತ್ತೆ, ಬಾಳೆಹಣ್ಣು ಕಾಯಿಯಾಗಿರುತ್ತೆ, ಅವನ್ನ ತೊಗೊಂಡೋಗಿ ಏನು ಮಾಡ್ತಾರೆ, ಈ ಇತ್ತಿಲಿನಲ್ಲಿ ಎದ್ದ ತಕ್ಷಣ ಅವು ಏನಾಗ್ಬಿಡ್ತಾವೆ, ಹಣ್ಣಾಗ್ಬಿಡ್ತಾವೆ, ಬೇಗನೆ ಹಣ್ಣಾಗ್ಬಿಡ್ತಾವೆ. ಹಾಗಾಗಿ ಒಳಗಡೆ ಕಾಯಿ ಇರುತ್ತೆ, ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಏನು ಕಾರಣ ಅಂದರೆ ಈ ಇತ್ತಲಿನಲ್ಲಿ ಅವನ್ನ ಎತ್ತಾರೆ. ಇನ್ನೊಂದು ಕೇಳ್ತಾರೆ, ಹಣ್ಣುಗಳು ಬೇಗ ಹಣ್ಣುಗಳಾಯಿತು ಕಾಯಿ ಹಣ್ಣಾಗಲಿಕ್ಕೆ ಯಾವ ಆಮ್ಲವನ್ನು ಬಳಸ್ತಾರೆ, ಯಾವುದರಲ್ಲಿ ಹತ್ತಾರೆ ಅಂದರೆ ಇದನ್ನು ನೆನಪಲ್ಲಿಟ್ಕೊಳ್ಳಿ, ಇಥಲಿನ್. ಇದು ಕೂಡ ನೆನಪಲ್ಲಿಟ್ಕೊಳ್ಳೋಂಥ ಅಂಶವಾಗಿರುತ್ತದೆ ಇಥಲಿನ್ ನಿಮಗೆ. ಅನಿಷೇಕ ಫಲ. ಅನಿಷೇಕ ಫಲ ಅಂದರೆ ಬೀಜಗಳನ್ನು ಹೂವಿನ ಗರ್ಭಧಾರಣೆ ಇಲ್ಲದೆ ಉತ್ಪತ್ತಿ ಮಾಡುವುದು. ಇಲ್ಲಿ ಬೀಜಗಳನ್ನು ಈಗೆಲ್ಲ ಹಾಗೆ ಬಂದುಬಿಟ್ಟಿದೆ ಅಲ್ಲ, ಎಲ್ಲ ರೆಡಿಮೇಡ್. ಅನಿಕೇತನ ಅಂದ್ರೆ ಬೀಜಗಳನ್ನು ಹೂವಿನ ಗರ್ಭಧಾರಣೆ ಇಲ್ಲದೆ ಉತ್ಪತ್ತಿ ಮಾಡೋದನ್ನು ಅನಿಕೇತನ ಫಲನ ಅಂತ ಕರೀತಾರೆ. ಇದನ್ನು ನೆನಪಲ್ಲಿಟ್ಕೊಳ್ರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಅಂದರೂ ಹೇಳ್ಬೋದು. ಆದಷ್ಟು ಮಟ್ಟಿಗೆ ಒಬ್ಬರಿಂದ ಒಬ್ಬರಿಗೆ ಇದನ್ನು ಸ್ವಲ್ಪ ಶೇರ್ ಮಾಡಿರಿ, ಅವ್ರದ್ದು ಕೂಡ ತಿಳ್ಕೊಳ್ಳಿ. ಒಂದು ಪಾಯಿಂಟಿಂದ ಒಬ್ಬರು ಜೀವನಕ್ಕೆ ಒಂದು ಹೆಲ್ಪ್ ಆಗುತ್ತೆ, ಅವರು ಕೂಡ ನಿಮಗೆ ನೆನೆಸ್ತಾರೆ. ನೀವು TET ಎಕ್ಸಾಮ್ ಬರೆದ ತಕ್ಷಣ ಇದು ಬಂದಿತ್ತಂದರೆ ಅನಿಷೇಕ ಫಲನ ಅಂದರೆ ಏನು ಅಂತಂದ್ರೆ ಕೇಳಿದರೆ ಇದನ್ನ ನೆನಪಲ್ಲಿರ್ಬೇಕು. ಅಂದರೆ ಇಲ್ಲೇನಾಗ್ತದೆ, ಹೂವುಗಳಿಲ್ಲದೆ ಗರ್ಭಧಾರಣ, ಹೂವಿನ ಗರ್ಭಧಾರಣೆ ಇಲ್ಲದೆ ಬೀಜಗಳನ್ನು ನಾವೇನಂತ ಕರಿತೀವಿ, ಅನಿಷೇಕನ ಫಲನ ಅಂತ ಕರಿತೀವಿ. ಮಾನವನಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ, ಇದು ದೊಡ್ಡ ಪಾಠ. ಇಲ್ಲಿ ಸಸ್ಯಗಳಲ್ಲಿ ಸಹಭಾಗಿತ್ವ ಬರ್ತೈತೆ ಮತ್ತು ಮಾನವನಲ್ಲಿ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣವಾದ 2 ಪ್ರಮುಖ ವ್ಯವಸ್ಥೆಗಳು. ಯಾವ್ಯಾವ 2 ಪ್ರಮುಖ ವ್ಯವಸ್ಥೆಗಳು ಅಂದರೆ ನರವ್ಯೂಹ ಮತ್ತು ನೆಕ್ಸ್ಟು ನಿರ್ನಾಳ ಗ್ರಂಥಿ ವ್ಯೂಹಗಳು. ಇಲ್ಲೇನಾಗ್ತದೆ, ನರವ್ಯೂಹದಲ್ಲಿ ವಿದ್ಯುತ್ ಸಂಚಲನಗಳು ಉಂಟಾಗ್ತವೆ. ನಮಗೆ ಸಿಗ್ನಲ್ಸ್ಗಳು ಹೋಗೋದು, ಹಾರ್ಮೋನ್ ಸಿಗ್ನಲ್ಸ್ ಅಂತ ಕರಿತೇವಲ್ಲ, ಅದು ಎಲ್ಲಿ ಹೋಗ್ತವೆ, ನರವ್ಯೂಹದಲ್ಲಿ ವಿದ್ಯುತ್ ಸಂಕೇತಗಳು ಹೋಗ್ತವೆ. ರಾಸಾಯನಿಕ ಸಂಕೇತದಲ್ಲಿ ಹಾರ್ಮೋನ್ಗಳ ಮೂಲಕ ನಮಗೆ ರಾಸಾಯನಿಕ ಸಂಕೇತಗಳು ಹೋಗ್ತವೆ. ಇದು ರಾಸಾಯನಿಕ ಸಂಕೇತಗಳು ಹಾರ್ಮೋನ್ಸ್ಗಳ ಮೂಲಕ ಹೋಗ್ತವೆ. ಇವು ವಿದ್ಯುತ್ ಸಂಕೇತಗಳು ನರಗಳ ಮೂಲಕ ಹೋಗ್ತವೆ. ಇಲ್ಲಿ ನೋಡ್ರಿ, ನಿರ್ನಾಳ ಗ್ರಂಥಿ ಯಾವುದ್ರ ಮೂಲಕ ಸಂದೇಶಗಳನ್ನು ಕಳಿಸುತ್ತೆ ಅಂದರೆ ಹಾರ್ಮೋನ್ ಅನ್ನೋದು ನೆನಪಿಟ್ಕೊಳ್ಳಿ. ರಾಸಾಯನಿಕ ಸಂಕೇತ ಹಾರ್ಮೋನ್ ಅಂದ್ರೆ ನಿರಹ ಅಂತ ನೆನಪಿಟ್ಕೋಬೇಕು. ಅಂದರೆ ನಿರ್ನಾಳ ಗ್ರಂಥಿಗಳಲ್ಲಿ ರಾಸಾಯನಿಕ ಸಂಕೇತಗಳು ಹಾರ್ಮೋನ್ಗಳ ಮೂಲಕ ಹೋಗುತ್ತವೆ. ಇದಕ್ಕೆ ನವೀನ ಅಂತ ನೆನಪಿಟ್ಕೋಬೇಕು. ಹಿಂಟ್ ಇದು ನವೀನ ಅಂತಂದರೆ ನರವ್ಯೂಹದಲ್ಲಿ ವಿದ್ಯುತ್ ಸಂಕೇತಗಳು ನರವ್ಯೂಹದ ಮೂಲಕ ಹೋಗ್ತವೆ. ನರವ್ಯೂಹದಲ್ಲಿ ವಿದ್ಯುತ್ ಸಂಕೇತದಲ್ಲಿ ನರವ್ಯೂಹದ ಮೂಲಕ ಹೋಗ್ತವೆ ಅನ್ನೋ ಪಾಯಿಂಟನ್ನು ನೀವೇನು ಮಾಡಬೇಕು, ನೆನಪಲ್ಲಿ ಇಟ್ಕೊಳ್ರಿ. ಇವು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನು ಈ ಥರ ಹಿಂಟು ಮಾಡ್ಕೊತ ಹೋಗ್ತಿರ್ತೇನೆ ನಿಮಗೆ. ಸ್ವಲ್ಪ ಚೋದಕ ಆಗಲೇ ಹೇಳಿದೆ, ನಿರ್ನಾಳ ಗ್ರಂಥಿಗಳಿಂದ ಸ್ರವಿಸುವ ರಾಸಾಯನಿಕ ವಸ್ತು. ಚೋದಕ ಅಂದರೆ ಏನು ಗೊತ್ತಾ, ನಿರ್ನಾಳ ಗ್ರಂಥಿಯಿಂದ ಈ ಟೈಮಲ್ಲಿ ಇದು ಆಗಬೇಕು ಅನ್ನೋದಿರುತ್ತಲ್ಲ, ಈ ಬೆಳವಣಿಗೆಗೆ ಅದಕ್ಕೆಲ್ಲ ಯಾವುದು, ನಿರ್ನಾಳ ಗ್ರಂಥಿಯಿಂದ ಸ್ರವಿಸುವ ರಾಸಾಯನಿಕಗಳಿಂದ ವಸ್ತುಗಳು ಮನುಷ್ಯರು ಏನು ಮಾಡ್ತಾರೆ, ಹತೋಟಿಗೆ ಬರ್ತಾ ಇರ್ತಾರೆ. ಅವು ಸ್ರವಿಸಿರೋದ್ರಿಂದ ನಾವೇನು ಮಾಡ್ತೀವಿ, ಒಂದು ಕಂಟ್ರೋಲಲ್ಲಿ ಇರ್ತೀವಿ. ದೇಹದ ಅನೇಕ ಭಾಗಗಳ ನಡುವೆ ಸಹಭಾಗಿತ್ವವಿದ್ದು ಅವು ಮತ್ತೊಂದು ಅಂಗವ್ಯೂಹದಿಂದ ನಿಯಂತ್ರಣಗೊಳಗಾಗಿರಬೇಕು. ಇದಕ್ಕೆ ಸಹಕರಿಸುವ ಈ ವ್ಯೂಹವನ್ನೇ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯೂಹ ಅಂತ ಕರಿತೀವಿ. ನೋಡಿರಿ, ಸಹಭಾಗಿತ್ವ ಅಥವಾ ನಿಯಂತ್ರಣ ವ್ಯೂಹ ಏನಂದರೆ, ಸಹಭಾಗಿತ್ವದಿಂದ ಅವು ಮತ್ತೊಂದು ವ್ಯೂಹದಿಂದ ನಿಯಂತ್ರಣಕ್ಕೊಳಗಾಗಿರಬೇಕು. ಇಲ್ಲಿ ಅನ್ನ ಬರ್ತಾ ಇದೆ ಅಂದ ತಕ್ಷಣ, ಈ ಅನ್ನದಿಂದ ನಾವು ಊಟ ಮಾಡ್ತಿದ್ದೀವಿ ಅಂದ ತಕ್ಷಣ ಅದು ಜೀರ್ಣಕ್ರಿಯೆ ನಡೀತಾ ಅಂತಂದರೆ ಈ ಸಣ್ಣ ಕರಳೆಲ್ಲ ಏನಾಗ್ತಾ ಇರ್ತೈತೆ, ಅದು ಹೀರ್ಕೊತಾ ಇರ್ತೈತಿ. ಹೀರ್ಕೊಂಡಿರೋದು ಇದಕ್ಕೆ ರಕ್ತವೂ ಬೇಕು, ಆಮೇಲೆ ಆಕ್ಸಿಜನ್ ಬೇಕು ಫುಡ್ ಹೀರ್ಕೊಳ್ಳೋಕ್ಕೆ. ಎಲ್ಲ ಅಂಗಗಳು ಒಟ್ಟಿಗೆ ಸೇರಿ ಕೆಲಸ ಮಾಡೋದನ್ನು ನಾವೇನಂತ ಕರಿತೀವಿ, ನರವ್ಯೂಹದ ನಿಯಂತ್ರಣ ವ್ಯೂಹ ಅಥವಾ ವ್ಯೂಹಗಳ ಸಹಭಾಗಿತ್ವ ಅಂತಂದೇಳಿ ಕರಿತೀವಿ. ನೆಕ್ಸ್ಟ್, ಗ್ರಾಹಕ ಕೋಶಗಳು ಅಂದರೆ ಅವು ಪರಿಸರದಿಂದ ಪಡೆದ ಮಾಹಿತಿಯನ್ನು ಪತ್ತೆ ಮಾಡುವ ಕೆಲವು ನರಕೋಶಗಳ ವಿಶಿಷ್ಟವಾದ ತುದಿಗಳು. ಏನಂದರೆ ಗ್ರಾಹಕ, ಇವು ಇಲ್ಲಿ ಇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ,
ಇಲ್ಲಿದೆ ನೋಡ್ರಿ. ಏನು ಇದು ದೇಹದ ಸಹಭಾಗಿತ್ವ ಅಂಗಾಂಶಗಳಿಗೆ ಫಸ್ಟು ಗ್ರಾಹಕ ಕೋಶಗಳು ಅಂದರೆ ಫಸ್ಟ್ ಇವಕ್ಕೆ ಈಗ ನಮ್ಮ ಸ್ಕಿನ್ ಏನು ಮಾಡ್ತೈತಿ, ಸ್ಕಿನ್ನಿಗೆ ನಮ್ಮ ಚರ್ಮಕ್ಕೆ ಒಂದು ಸ್ವಲ್ಪ ಬಿಸಿ ಕಪ್ಪಿನ ಚಾ ತಗಲ್ತು ಅನ್ನೋದು ಇದು ಗ್ರಾಹಕ. ಇದು ಇದು ಚರ್ಮಕ್ಕೆ ತಗಲ್ತದಲ್ಲ, ಇದು ಗ್ರಾಹಕ. ಪರಿಸರದಿಂದ ಪಡೆದ ಮಾಹಿತಿಯನ್ನು ಪತ್ತೆ ಮಾಡುವ ಮೂಲಕ ನರಕೋಶಗಳಿಗೆ ವಿಶಿಷ್ಟವಾದ ತುದಿಗಳು ಇವೇನು ಗ್ರಾಹಕಗಳು ಇರ್ತಾವಲ್ಲ, ಈ ಗ್ರಾಹಕಗಳು ಏನು ಮಾಡ್ತಾವೆ, ಹೋಗಿ ಬ್ರೈನಿಗೆ ಕಳಿಸ್ಬೇಕಲ್ಲ. ಇವೊಂದು ಸ್ವಲ್ಪ ಬಿಸಿ ಅನುಭವ ಆದ ತಕ್ಷಣ ಇವನ್ನ ಗ್ರಾಹಕಗಳು ಅಂತ ಕರಿತೀವಿ. ನೆಕ್ಸ್ಟ್ ಪರಾವರ್ತನೆ ಎಂಬುದು ಪರಿಸರದಲ್ಲಿ ಉಂಟಾದ ಯಾವುದೇ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆ. ಇಲ್ಲೇನಾದರೂ ಬಿಸಿ ಅನುಭವ ಬಂತಂದ್ರೆ ನಾವು ಪಟಕ್ಕನೆ ಕೈ ತಗೊಂಡ್ಬಿಡ್ತೇವೆ. ಅದನ್ನೇನು ಮಾಡ್ತೇವೆ, ಪರಾವರ್ತನೆ ಅಂತ. ಇದು ಗ್ರಾಹಕ ಅಂದ್ರೆ ಇದು ಚಾಕಪ್ಪು ಮುಟ್ಟೋದು, ನಾವು ಕೈ ತಗೊತವಲ್ಲ ಅದನ್ನು ಪರಾವರ್ತನೆ ಅಂತ ಕರಿತೇವೆ. ಪರಾವರ್ತಿತ ಚಾಪ ಅಂದರೆ ಚೋದನೆಗೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರವೇಗಗಳು ಹಾದು ಹೋಗುವ ಮಾರ್ಗ. ಇಲ್ಲಿ ನಮ್ಮ ಕೈ ಐತಿ, ಈ ಕೈಗೆ ಚಾಕಪ್ ಬಡಿತು ಅಂದರೆ ಇಲ್ಲಿ ಬಡ್ದತಿ ಅಂತಂತ ಹೇಳಿ ಹೋಗಿ ಇಲ್ಲಿ ಬ್ರೈನಿಗೆ ಹೇಳಬೇಕು. ಹಿಂಗೆ ಬಡ್ದತಿ ಅಂದಾಗ ಅದು ಬ್ರೈನ್ ಏನು ಮಾಡ್ತೈತಿ, ವಾಪಸ್ ತಿಳಿಸ್ತೈತಿ, ಅದಕ್ಕೆ ಚಾ ಬಿಸಿ ಐತಿ ನಿನ್ನ ಕೈ ಅಂತಂದು ಹೇಳಿ ಇದು ಹೇಗೆ ಹಿಂಗೆ ತೆಗೆಯೋವರೆಗೂ ಈ ಗ್ರಾಹಕದಿಂದ ಈ ಕೈ ತಕ್ಕಂತಲ್ಲ ಪ್ರತಿವರ್ತನೆ ಅದರ ಒಳಗೆ ಏನೇನು ರಾಸಾಯನಿಕ ಕ್ರಿಯೆ ನಡೀತೈತಲ್ಲ ಅದನ್ನು ಪರಾವರ್ತಿತ ಚಾಪ ಅಂತ ಕರಿತೇವೆ. ನರವ್ಯೂಹ ವ್ಯವಸ್ಥೆ. ನರವ್ಯೂಹದಲ್ಲಿ ಏನು ವ್ಯವಸ್ಥೆ ಆಗಿದೆ ನೋಡ್ರಿ, ನಾನು ಹೇಳಿದ್ನಲ್ಲಿ ಈಗ ಗ್ರಾಹಕಗಳು, ಪರಾವರ್ತನೆ ಮತ್ತು ಪರಾವರ್ತಿತ ಚಾಪ ಅಂತ ಏನು ಹೇಳಿದ್ನಲ್ಲ ಅದರ ಬಗ್ಗೆ ಇಲ್ಲಿ ನೋಡ್ರಿ. ಇಲ್ಲೇನಾಗುತ್ತೆ ಅಂದರೆ ನರವ್ಯೂಹದ ವ್ಯವಸ್ಥೆ ಇದೆ. ನರವ್ಯೂಹದಲ್ಲಿ ಏನಾಗ್ತದೆ ಅಂದರೆ ಫಸ್ಟು ಪ್ರಚೋದನೆ ಅಂದರೆ ಅದು ಕಪ್ಪು ನಮ್ಮನ್ನ ಮುಟ್ತತಿ, ಅದನ್ನು ನೋಡ್ತೀವಿ ಆಯಿತಾ. ಆಮೇಲೆ ಗ್ರಾಹಕಕ್ಕೆ ಬಿಸಿ ಅನುಭವ ಆಗ್ತತಿ. ಜ್ಞಾನೇಂದ್ರಿಯಗಳು ಏನು ಮಾಡ್ತಾವೆ, ಚರ್ಮ ಅದನ್ನು ಗ್ರಹಿಸ್ಕೊತೈತಿ, ಬಿಸಿ ಐತಿ ಅಂತ. ಅದನ್ನು ಮೆದುಳಿಗೆ ಕಳಿಸ್ತೇವೆ. ಆ ಮೆದುಳು ಅಥವಾ ಮೆದುಳು ಬಳ್ಳಿ ಏನು ಮಾಡ್ತೈತಿ, ಪ್ರತಿಕ್ರಿಯೆಗಳು ಏನು ಮಾಡ್ತೈತಿ, ಕ್ರಿಯಾವಾಹಿ. ಮೆದುಳು ಏನು ಮಾಡ್ತದೆ, ಕ್ರಿಯಾವಾಹಿ. ಕೈ ಹೇಳ್ತದೆ ಕೈ ತಕೋ, ಕೈಯೇ ಕ್ರಿಯಾವಾಹಿ. ಆಮೇಲೆ ಕಾರ್ಯನಿರ್ವಹಣಾ ಅಂಗ. ಕ್ರಿಯಾವಾಹಿ ಆದಮೇಲೆ ಕಾರ್ಯನಿರ್ವಹಿ ಅಂಗ ಯಾವುದು, ಕೈ. ಆಮೇಲೆ ಅದು ಕೈ ಏನು ಮಾಡ್ತೈತಿ, ಪ್ರತಿಕ್ರಿಯೆನ ಮಾಡ್ತೈತಿ. ಆವಾಗ ಕೈಯನ್ನು ಹೊರಗೆ ತಗೊಂತೈತಿ. ಈ ಎಲ್ಲ ನಿಯಮಗಳಲ್ಲಿ ಏನಾಗ್ತದೆ ಅಂದರೆ ಈ ನರವ್ಯೂಹದ ಕೆಲಸ ನಡೀತೈತಿ. ಫಸ್ಟ್ ಪ್ರಚೋದನೆ, ಗ್ರಾಹಕಾಂಗ, ಜ್ಞಾನವಾಹಿ ನರ, ಮೆದುಳು ಬಳ್ಳಿ, ಪ್ರತಿಕ್ರಿಯೆ ಮೆದುಳಿನಿಂದ ಏನಿರ್ತದೆ, ಕ್ರಿಯಾವಾಹಿ ಅಂಗ. ಯಾವ ಬ್ರ್ಯಾಂಚ್ ಇರ್ತೈತಲ್ಲ, ಕೈದೇ ಒಂದು ಬ್ರ್ಯಾಂಚ್ ಇರುತ್ತೆ, ಆ ಕೈ ಬ್ರ್ಯಾಂಚ್ನಿಂದ ಕೈಗೆ ಹೇಳಬೇಕು, ಮತ್ತೆ ಅಸಿಸ್ಟೆಂಟ್ ಕೈಗೆ ಹೇಳಬೇಕು. ಕೈನಿಂದ ಎಲ್ಲಿಗೆ ಹೋಗಬೇಕು, ನೆಕ್ಸ್ಟ್ ಪ್ರತಿಕ್ರಿಯೆಗೆ ಹೋಗಬೇಕು. ಆಮೇಲೆ ಅದು ಕೈ ಏನು ಮಾಡಬೇಕು, ತನ್ನ ಕೈಯನ್ನು ಹಿಂದಕ್ಕೆ ಎಳ್ಕೋಬೇಕು. ನಿರ್ನಾಳ ಗ್ರಂಥಿಗಳ ವ್ಯೂಹ. ನಿರ್ನಾಳ ಗ್ರಂಥಿಗಳು ಏನು ಮಾಡ್ತಾವಪ್ಪ, ಅದರದ್ದೇನಪ್ಪ ಕೆಲಸ ಅಂತ ನೋಡೋಣ. ನಿರ್ನಾಳ ಗ್ರಂಥಿಗಳು, ಇಲ್ಲಿ ಪ್ರಚೋದನೆ ಆಗ್ತತಿ. ನಿರ್ನಾಳ ಗ್ರಂಥಿಗಳಲ್ಲಿ ಪ್ರಚೋದನೆ ಆದ ತಕ್ಷಣ ಏನಾಗ್ತತಿ, ನಿರ್ನಾಳ ಗ್ರಂಥಿಗೆ ಹೋಗ್ತತಿ. ನಿರ್ನಾಳ ಗ್ರಂಥಿ ಏನು ಮಾಡ್ತಾವೆ, ಹಾರ್ಮೋನ್ಸ್ ಸ್ರವಿಸ್ತಾವೆ ಆಯಿತಾ. ನಾವು ಹಾರ್ಮೋನ್ಸ್ ಸ್ರವಿಸಿದ ತಕ್ಷಣ ರಕ್ತದಲ್ಲಿ ಹಾರ್ಮೋನ್ಗಳು ಕೆಲಸ ಮಾಡ್ತಾವೆ. ಆ ರಕ್ತದಲ್ಲಿ ಹಾರ್ಮೋನ್ಗಳು ಎಲ್ಲಿ ತೊಗೊಂಡು ಹೋಗ್ತಾವೆ ಮತ್ತು ಕಾರ್ಯನಿರ್ವಹಣಾ ಅಂಗಕ್ಕೆ ಕರ್ಕೊಂಡು ಹೋಗ್ತಾವೆ. ಆಮೇಲೆ ಪ್ರತಿಕ್ರಿಯೆ. ನಿರ್ನಾಳ ಗ್ರಂಥಿಗಳ ವ್ಯೂಹ ಅವು ಅಲ್ಲಿ ಕೂಡ ಇದೇ ಥರ ಆಗ್ತವೆ. ಈಗ ನಾನು ಊಟ ಈಗ ನಿರ್ನಾಳ ಗ್ರಂಥಿ ಏನು ಗೊತ್ತೇನಪ್ಪ, ಇಲ್ಲಿ ಏನೋ ಇಟ್ಟಿದ್ದಾರೆ, ಹುಣಸೆ ಹಣ್ಣಿನ ಚಟ್ನಿ ಏನೋ ಇಟ್ಟಿರ್ತಾರೆ. ಅಲ್ಲೇನಾಗ್ತತಿ, ನಾನು ನೋಡ್ತೀನಿ, ಕಣ್ಣೇನೋ ನೋಡ್ತತಿ. ನಿರ್ನಾಳ ಗ್ರಂಥಿ ಅಂದರೆ ಬಾಯಲ್ಲಿ ಏನಾಗ್ತತಿ, ಲಾವಾರಸ, ಅವು ಲಾವಾರಸ ಸುರಿಸೋ ಗ್ರಂಥಿಗಳು. ಆ ಲಾವಾರಸ ಸುರಿಸೋ ಗ್ರಂಥಿಗಳು ಹಾರ್ಮೋನನ್ನು ಸ್ರವಿಸ್ಲಿಕ್ಕೆ ಚಲೋ ಮಾಡಿಬಿಡ್ತಾವೆ. ಬೇಕು 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 ಅಂತ ಅನಿಸ್ತಿರುತ್ತೆ. ಆಮೇಲೆ ಅದು ರಕ್ತ ಏನು ಮಾಡ್ತೈತಿ, ಹಾರ್ಮೋನ್ಗಳಿಗೆ ತಿಳಿಸ್ತತಿ, ಆಕೆಗೆ ಅದನ್ನು ಹುಣಸೆಹಣ್ಣು ಚಿಗಳಿ ತಿನ್ಬೇಕಂತೆ ನೋಡು ಅಂತ ಹೇಳ್ತದೆ. ಇದು ಕಾರ್ಯ ಅಂಗ ಇರ್ತೈತಲ್ಲ, ನಿನ್ನ ಕೈ ಇಲ್ಲೇನ, ಕೈಯಿಂದ ತಗೊಳ್ಳೋ ಅಂತ ಹೇಳ್ತದೆ. ಅವಾಗ ಈ ಕೈ ಏನು ಮಾಡ್ತೈತಿ, ಹೋಗಿ ಅದನ್ನು ತೊಗೊಂಡು ಬಾಯಲ್ಲಿ ಇಟ್ಕೊತತಿ. ಈ ಥರ ಇಷ್ಟೊಂದು ಕಾರ್ಯಗಳು ನಡೀತಾ ಇರ್ತವೆ ನಮ್ಮ ದೇಹದಲ್ಲಿ. ರೈಟ್, ಅರ್ಥ ಆಯಿತು ಅನ್ಕೊತೀನಿ. ನಡಿಗೆ ಮತ್ತು ಪರಾವರ್ತಿತ ಪ್ರಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸ ಅಂತ ಇದೆ. ಇಲ್ಲಿ ನೋಡ್ರಿ, ನಡಿಗೆ ಏನಿದು, ಇದು ಐಚ್ಛಿಕ
ಐಚ್ಛಿಕ ಪರಾವರ್ತಿತ ಪ್ರತಿಕ್ರಿಯೆ ಅಂದರೆ ಪ್ರಚೋದನೆ ಉಂಟಾದಾಗ ಹಠಾತ್ ಪ್ರತಿಕ್ರಿಯೆಯಾಗಿರುತ್ತದೆ. ಈಗ ಕೈ ಸುಡ್ತಾ ಅಂದರೆ ತಟಕ್ಕನೆ ಕೈ ತೊಗೊತೀವಿಲ್ಲ, ಸುಡಲಿ ಒಂದು ಸ್ವಲ್ಪ ಮೆದುಳಿಗೆಲ್ಲ ಹೋಗಿ ಎಲ್ಲ ಕಡೆ ಸುಟ್ಟು ಬರಲಿ ಅಂತಂದು ಏನು ಅನ್ನಂಗಿಲ್ಲ. ಇದು ಐಚ್ಛಿಕ ಅಂದರೆ ನಾವು ನಡಿಬೇಕೋ ಬೇಡೋ ಅನ್ನೋದು ಇದು ನಮಗೆ ಬಿಟ್ಟಿರೋದು. ಇದು ಬಾಯಲ್ಲಿ ಲಾವಾರಸ ಬರಬೇಕನ್ನೋದು ಅದೇನಾದರೂ ಹೇಳಿ ಬರ್ತೈತೆ, ನಾನು ಬಾಯಲ್ಲಿ ಲಾವಾರಸ ಬರ್ತಾ ಇದ್ದೀನಿ, ನೀನು ಹುಣಸೆಹಣ್ಣು ಚಿಗಳಿ ನೋಡಿದೆಯಾ ಅಂತ ನಾನು ಹೇಳಿ ಬರ್ತೈತೆ. ಇಲ್ಲ, ಇದು ಹಠಾತ್ ಆಗ್ತಾ ಇರ್ತೈತಿ, ಅದನ್ನು ಯಾರು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ನಿಮ್ಮ ನಿಯಂತ್ರಣದಲ್ಲಿರುವುದು ಇದು. ನಡಿತೇನೆ ಬಿಡ್ತೇನೆ. ಆದರೆ ಇದೇನಾಗ್ತತಿ, ಯಾವುದೇ ಚಿಂತೆಯನ್ನು ನೀನು ಒಳಗೊಳ್ಳುವುದಿಲ್ಲ. ಅಷ್ಟು ಜನ ಆದಾರ, ನಿನ್ನ ಬಾಯಲ್ಲಿ ನೀರು ಬರಬಾರ್ದು, ಅದು ನೋಡಿದ ತಕ್ಷಣವೇ ಅಂತಂದು ಇದು ಅನ್ನಬಾರ್ದು. ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಹೌದಾ, ಬಾಯಲ್ಲಿ ನೀರು ಬರಬಾರ್ದಪ್ಪ, ಟೇಸ್ಟಿ ಫುಡ್ ನೋಡಿದ ತಕ್ಷಣ ಅಂದರೆ ಯಾರಿಗೂ ಬರಲಿಲ್ಲಂಗಿರಂಗಿಲ್ಲ, ಬಂದೇ ಬರ್ತದೆ. ಹಾಗಾಗಿ ನಿಧಾನವಾಗಿ ನಡೆಯುವುದು. ನೆಕ್ಸ್ಟ್ ವೇಗವಾಗಿ ನಡೀತಾ ಇರ್ತದೆ. ಈಗ ಹೃದಯ ಬಡಿತ ಅವೆಲ್ಲವೂ ಏನೇನು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಬ್ಯಾಡ್ರಿ. ಭಾಳ ಈಸಿ ಎಕ್ಸಾಂಪಲ್ ಅಂದರೆ ಇದೆ. ಯಾಕಂದರೆ ಏನಾದರೂ ನೋಡಿದ ತಕ್ಷಣ ನಮಗೆ ತಿನ್ಬೇಕು ಅನಿಸುತ್ತಲ್ಲ, ಅದೇ ಹಾರ್ಮೋನು. ಅದನ್ನೇ ತಿನ್ಬೇಕು ಅನಿಸೋದೇ ಅದರದ್ದು ಪ್ರತಿವರ್ತನೆ. ಸಸರ್ಗದಲ್ಲಿ 2 ನರಗಳ ಮಧ್ಯೆ ಏನಾಗುತ್ತದೆ. ಇಲ್ಲಿ ಸಸರ್ಗ ಅನ್ನೋದು ಒಂದು ಇಂಪಾರ್ಟೆಂಟು. ನಿಮಗೆ ಗೊತ್ತಿರಬೇಕು. ಇದನ್ನ ಲಕ್ಷ್ಯ ಕೊಟ್ಟು ಒಂಚೂರು ನೋಡಿ ಯಾರು ನೋಡ್ತಾ ಇದ್ದೀರಿ, ಸುಮ್ಮನೆ ಸ್ಕಿಪ್ ಮಾಡ್ಕೊತ ಹೋಗಬೇಡ್ರಿ. ಏನಾಗುತ್ತೆ ಅಂದರೆ ಇದು ನರವ್ಯೂಹ ಇರ್ತೈತಲ್ಲ, ಇಲ್ಲೆಲ್ಲ ಆಕ್ಸಿನು ಟೆಟ್ರೇನ್ಗಳು ಇರ್ತವೆ, ಟೆಟ್ರೇನ್ ಹಿಂಗಿರ್ತೈತಲ್ಲ, ಇದರಿಂದ ಇದಕ್ಕೆ ಇರೋ ಮಾರ್ಗವನ್ನು ನಾವೇನಂತ ಕರಿತೇವೆ ಗೊತ್ತಾ, ಸಂಸರ್ಗ ಅಂತ ಕರಿತೀವಿ. ಸಂಸರ್ಗ ಅಂತಂದರೆ ಇಲ್ಲೇನಿರ್ತೈತಲ್ಲ, ಈ ಪಾಯಿಂಟ್ನಿಂದ ಈ ಪಾಯಿಂಟಿಗೆ ಹೋಗಕ್ಕೆ ವಿದ್ಯುತ್ ಸಂಚಲನಗಳು ನಡೀತಾ ಇರ್ತಾವೆ. ಇದನ್ನು ನಾವೇನಂತ ಕರಿತೀವಿ, ಸಸರ್ಗ ಅಂತ ಕರಿತೀವಿ. ಏನು ನೋಡ್ರಿ, ಒಂದು ನರಕೋಶ ಆಕ್ಸಿನ್ ಕೊನೆಯ ತುದಿ ಮತ್ತು ಇತರ ನರಕೋಶದ ಡೆಂಡ್ರೈಟ್ಗಳ ನಡುವಿನ ಒಂದು ಸಣ್ಣ ಅಂತರವು ಸಸರ್ಗ ಎಂದು ಕರೆಯಲ್ಪಡುತ್ತದೆ. ಒಂದು ದಿಕ್ಕಿನಲ್ಲಿ ವಿದ್ಯುತ್ ವೇಗಗಳು ಹರಡಲು ಇದು ಸಹಾಯಕ ಆಗಿರುತ್ತದೆ. ವಿದ್ಯುತ್ ಇವನ್ನ ಕಳಿಸ್ತಾ ಇರ್ತದೆ. ನಿಮಗೆ TET ಕ್ವಶನಲ್ಲಿ ಕೇಳ್ಬೋದು, ಸಸರ್ಗದಲ್ಲಿ ಏನನ್ನು ಸಾಗಿಸ್ತವೆ ಅಂತ ಕೇಳಿದಾಗ ವಿದ್ಯುತ್ ಸಂದೇಶಗಳು ಅದರಲ್ಲಿ ರವಾನೆ ಆಗ್ತಾ ಇರ್ತವೆ. ವಿದ್ಯುತ್ ಸಂದೇಶಗಳು ಇದು ಇಂಪಾರ್ಟೆಂಟು. ಯಾವ ಹಾರ್ಮೋನ್, ಸಸ್ಯಗಳ ಹಾರ್ಮೋನ್ ಅಂತ ಹೇಳಿದ್ನಲ್ಲ ನಾನು, ಯಾವ ಹಾರ್ಮೋನು ಏನು ಕೆಲಸ ಮಾಡುತ್ತೆ ಅನ್ನೋದಿದು ಪಾಯಿಂಟು. ಏನೇನು ಕೆಲಸ ಮಾಡುತ್ತಪ್ಪ ಸಸ್ಯಗಳ ಹಾರ್ಮೋನ್ಗಳು ಅಂದರೆ, ಇಲ್ಲಿ ನಾನು ಸಸ್ಯಗಳ ಹಾರ್ಮೋನ್ ಯಾವುದು, ಆಕ್ಸಿನ್ನು, ಜಿಬರ್ಲಿನ್ನು, ನೆಕ್ಸ್ಟ್ ಸೈಟೋಕೈನರು, ನೆಕ್ಸ್ಟು ಅಬ್ಸಿಲಿಕ್ ಆಮ್ಲ, ಇಥಿಲಿನ್ನು. ಇಷ್ಟು ಸಸ್ಯಗಳ ಹಾರ್ಮೋನ್ಗಳಿವು. ಇಷ್ಟು ಹಾರ್ಮೋನ್ಗಳು ಏನು ಮಾಡ್ತಾವಂದರೆ, ಆಕ್ಸಿನ್ ಸಸ್ಯದ ಮೊಗ್ಗಿನ ತುದಿ ಮತ್ತು ಬೇರಿನ ತುದಿಯಲ್ಲಿ ಕಂಡುಬರುತ್ತದೆ. ಇಲ್ಲಿ ಸಸ್ಯ ಐತಿ ಅಂದರೆ ಇಲ್ಲಿ ಮೊಗ್ಗಿರುತ್ತಲ್ಲ, ಈ ಮೊಗ್ಗಿನ ತುದಿ ಮತ್ತು ಕೆಳಗಡೆ ಬೇರಿರುತ್ತಲ್ಲ, ಬೇರಿನ ತುದಿಯಲ್ಲಿ ಇದೇನಾಗುತ್ತೆ, ಕಂಡುಬರುತ್ತದೆ. ಸಸ್ಯ ಕೋಶಗಳ ಉದ್ದ ದಪ್ಪಗಳ ಹೆಚ್ಚಳ ಮತ್ತು ಪ್ರಕಾಶಾನುವರ್ತನೆಯನ್ನು ಪ್ರೇರೇಪಿಸುವುದು ಬೇರಿನ ಬೆಳವಣಿಗೆಗೆ ಸಹಾಯಕ. ಎಲೆ, ಹೂವು ಮತ್ತು ಹಣ್ಣುಗಳನ್ನು ಉದುರುವುದನ್ನು ನಿಯಂತ್ರಿಸುವುದು. ಆಕ್ಸಿನ್ನ ಮೇನ್ ಕೆಲಸ ನೋಡ್ರಿ. ಆಕ್ಸಿನ್ ಏನು ಮಾಡ್ತೈತೆ ಅಂದರೆ ಇಂಪಾರ್ಟೆಂಟು, ಸೂರ್ಯನ ಕಿರಣ ಎಲ್ಲಿ ಬೆಳಕು ಬರ್ತೈತಲ್ಲ, ಇಲ್ಲಿ ಸೂರ್ಯ ಇತ್ತು ಅಂದರೆ ನಮ್ಮ ಗಿಡ ಹೇಗಾಗುತ್ತೆ, ಹಿಂಗೆ ಬಾಗುತ್ತೆ. ಹಿಂಗೆ ಈ ಕಡೆ ಹಿಂಗೆ ಬಾಗಿ ಈ ಕಡೆ ಬೆಳಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಎಲ್ಲಿ ಸೂರ್ಯ ಇರುತ್ತಲ್ಲ ಆ ಕಡೆ ಏನಾಗುತ್ತೆ, ಗಿಡಗಳು ಬಾಗ್ತವು, ಎಲೆಗಳನ್ನು ಚಾಚುತ್ತೆ. ಅದು ಯಾಕೆ ಬಾಗುತ್ತೆ ಅನ್ನೋ ಕ್ವಶನ್ಗೆ ಕಾರಣ ಇದೆ. ಈ ಆಕ್ಸಿನ್ ಅನ್ನೋ ಹಾರ್ಮೋನ್ ಏನು ಮಾಡುತ್ತೆ, ಸೂರ್ಯ ಯಾವ ಕಡೆ ಐತಲ್ಲ ಆ ಕಡೆ ಸಸ್ಯವನ್ನು ಬಾಗಿಸುತ್ತೆ, ಸಸ್ಯವನ್ನು ಕರ್ಕೊಂಡು ಹೋಗುತ್ತೆ. ಆಮೇಲೆ ಅದು ಗಿಡ ಎಷ್ಟು ದಪ್ಪ ಇರಬೇಕು, ಎಷ್ಟು ಎಲೆಗಳು ಇರಬೇಕು, ಎಷ್ಟು ಹೋಗಬೇಕು ಅನ್ನೋದೆಲ್ಲ ಮೇಂಟೆನೆನ್ಸು ಆಕ್ಸಿನ್ ಅನ್ನೋದು ಮಾಡುತ್ತೆ. ಜಿಬ್ರೆಲಿನ್ ಏನು ಮಾಡುತ್ತೆ ಅಂದರೆ ಕಾಂಡದ ಬೆಳವಣಿಗೆಗೆ ಸಹಾಯವಾಗಿದೆ. ಬೀಜ ಮತ್ತು ಮೊಗ್ಗುಗಳ ಸುವ್ಯವಸ್ಥೆಯನ್ನು ತಡೆಯುವುದು, ಬೇರು, ಹೂವು ಮತ್ತು ಮೊಗ್ಗುಗಳ ಬೆಳವಣಿಗೆಯನ್ನು ಉತ್ತೇಜಿಸುವುದು. ಹೆಚ್ಚಿಗೆ ಇದು ಹೂವುಗಳನ್ನು ಮೇಂಟೈನ್ ಮಾಡುತ್ತೆ, ಉದುರುವುದನ್ನು ನಿಯಂತ್ರಿಸುತ್ತೆ ಆಕ್ಸಿನ್ನು. ಆದರೆ ಇದು ಏನು ಮಾಡುತ್ತೆ, ಬೀಜಗಳು ಫಲವತ್ತಾಗಿರಬೇಕು. ಈಗ ಹಣ್ಣು ಯಾವುದಾದ್ರೂ ಹಣ್ಣು ಚೆನ್ನಾಗಿತ್ತಪ್ಪ ಅಂದರೆ, ಈಗ ಹಣ್ಣು ಬಿಟ್ಟಿರ್ತಾವೆ ಹಿಂಗಿದ್ರೆ ನಮಗೆ ತಿನ್ನಂಗೆ ಅನಿಸಲ್ಲ. ನೀಟಾಗಿ ಒಳ್ಳೆ ಶೇಪಲ್ಲಿ ವಿಟಮಿನ್ಸ್ ಪ್ರೋಟೀನ್ಸ್ ಚೆನ್ನಾಗಿರಂಗೆ ನೋಡ್ಕೊಳೋದು ಯಾವುದು, ಜಿಬ್ಸೆರಿಲಿನ್ ಏನು ಮಾಡುತ್ತೆ ಅಂದರೆ, ಸೈಟೋಕೈನ್ಗಳು ಕೋಶ ವಿಭಜನೆಗೆ ಸಹಾಯ ಮಾಡುತ್ತೆ.
ಹಣ್ಣುಗಳು ಮತ್ತು ಬೀಜಗಳಲ್ಲಿ ಹೆಚ್ಚಿನ ಸಾರತೆಯಲ್ಲಿ ಕಂಡುಬರುತ್ತವೆ. ಸೈಟೋಕೈನಿನ್ ಅಂದರೆ ವಿಭಜನೆ ಆಗಬೇಕಲ್ಲ, ಹಣ್ಣಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಹಣ್ಣುಗಳಲ್ಲಿ ಯಾಕೆ ಹೆಚ್ಚಾಗಿರುತ್ತೆ ಅಂತ ಅಂದರೆ ನೆಕ್ಸ್ಟ್ ಬೀಜಗಳಲ್ಲಿ ಕೂಡ ಹೆಚ್ಚಾಗಿ ಇರುತ್ತೆ. ಅಲ್ಲೇನಾಗ್ತಾ ಇರುತ್ತೆ, ವರ್ಧನೆ ಆಗಬೇಕು ಬೀಜಗಳ ಸಂಖ್ಯೆ, ಆಮೇಲೆ ಹಣ್ಣಿನ ಸಂಖ್ಯೆಯಲ್ಲಿ ಏನಾಗಬೇಕಾಗಿರ್ತದೆ, ಫಲವತ್ತತೆಗಳು ಬೇಕಾಗುತ್ತಲ್ಲ, ಆವಾಗ ಸೈಟೋಕೈನಿನ್ಗಳು ಇರ್ತವು. ನೆಕ್ಸ್ಟು ಅಬ್ಸಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನು. ಇಲ್ಲಿ ನೋಡ್ರಿ, ಎಷ್ಟು ಸಾಧ್ಯನೋ ಅಷ್ಟು ಬೆಳೆಯುತ್ತೆ ಮತ್ತು ಸಸ್ಯ ಅಷ್ಟರ ಮೇಲೆ ಏನು ಮಾಡುತ್ತೆ ಅಂದರೆ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ ಯಾವುದು ಅಂದರೆ ಅಬ್ಸಿಲಿಕ್ ಆಮ್ಲ ಅನ್ನೋದು ಸೀಕ್ರೆಟ್ ಆಗುತ್ತೆ. ಅದೇನು ಮಾಡುತ್ತೆ, ಸಸ್ಯಗಳು ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ. ನೆಕ್ಸ್ಟ್ ಮಿಥಿಲಿನ್ ಹೇಳಿದೆ ನಾನು, ಕಾಯಿ ಹಣ್ಣಾಗಲು ಸಹಾಯಕವಾಗಿದೆ. ಇವು 5 ಕೂಡ ಏನಂದರೆ ಇವು ಸಸ್ಯಗಳ ಹಾರ್ಮೋನ್ಗಳಾಗಿರ್ತವೆ. ಇವುಗಳಲ್ಲಿ ಒಂದು ಪಾಯಿಂಟನ್ನು ಕೇಳ್ಬೋದು, ಅವರು ಇಷ್ಟಕ್ಕಿಷ್ಟನ್ನು ಕೇಳ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಹೇಳ್ತಿದ್ದೀನಿ. ಇನ್ನೊಂದು ಕ್ವಶನ್ನು, ಮುಟ್ಟಿದರೆ ಮುನಿ ಮೇಲೆ ಒಂದು ಕ್ವಶನನ್ನು ಕೇಳ್ಬೋದು. ಏನಂತ, ಮುಟ್ಟಿದರೆ ಮುನಿ ಎಂಬ ಸಸ್ಯ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳ್ತಿದ್ದಾರೆ. ಬೆಳಕಿನ ಕಡೆಗೆ ಸಸ್ಯ ಚಲಿಸ್ತಿದೆ, ಅದರಲ್ಲಿ ಏನಿದೆ ಅಂತ ಅರ್ಥ, ಆಕ್ಸಿನ್ ಇದೆ. ಅದಕ್ಕೆ ಏನು ಮಾಡುತ್ತೆ, ಬೆಳಕಿನ ಕಡೆಗೆ ಚಲಿಸ್ತವು ಎಲೆಗಳು, ಹೂವುಗಳು ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಮುಟ್ಟಿದರೆ ಮುನಿಯು ಸ್ಪರ್ಶಕ್ಕೆ ಪ್ರತಿಕ್ರಿಯೆಯಾಗಿ ತನ್ನ ಎಲೆಗಳನ್ನು ಚಲಿಸುತ್ತವೆ. ಈ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಾಯಿಸುತ್ತವೆ. ಎಲೆ ಮುಟ್ಟಿದ ತಕ್ಷಣ ಮುದುಡುತ್ತಲ್ಲ, ಅಲ್ಲಿ ನೀರನ್ನು ಏನು ಮಾಡ್ತಾವೆ, ಹೊರ ಹಾಕ್ತಾವಂತೆ, ಆಕಾರವನ್ನು ಬದಲಿಸುತ್ತವೆ. ಈ ಪ್ರಕಾರದ ಚಲನೆಯು ಬೆಳವಣಿಗೆಗೆ ಅವಲಂಬಿತವಾಗಿಲ್ಲ. ಇದು ಬೆಳವಣಿಗೆಗಲ್ಲ, ಇದು ಸುಮ್ಮನೆ ದೊಡ್ಡಕ್ಕಾಗಲಿಕ್ಕೆ ಸಣ್ಣಕ್ಕೆ ಆಗಲಿಕ್ಕೆ ಅಷ್ಟೇ. ಸಸ್ಯದ ಎಲೆಯ ಕಾಂಡಗಳು ಬೆಳಕಿನ ಕಡೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ದ್ಯುತಿ ಅನುವರ್ತನೆ ಅಂದರೆ ಬೆಳಕು ಯಾವ ಕಡೆ ಇರುತ್ತಲ್ಲ, ನಾವು ಮನೆಯಲ್ಲೆಲ್ಲ ಸಸ್ಯಗಳನ್ನ ಬೆಳೆಸ್ತಿರ್ತೇವೆ, ಅದು ಕಿಟಕಿ ಕಡೆ ವಾಲ್ತಾ ಇರುತ್ತೆ. ಬೆಳಕು ಯಾವ ಕಡೆ ಬರುತ್ತಾ ಇರುತ್ತಲ್ಲ ಆ ಕಡೆ ವಾಲ್ತಾ ಇರುತ್ತೆ. ಅದಕ್ಕೆ ನಾವು ದ್ಯುತಿ ಅನುವರ್ತನೆ ಅಂತ ಕರಿತೀವಿ. ಈ ಪ್ರಕಾರದ ಚಲನೆಯು ನಿರ್ದೇಶಿತವಾಗಿದೆ ಮತ್ತು ಬೆಳವಣಿಗೆಗೆ ಅವಲಂಬಿತವಾಗಿದೆ. ಹಂಗಿದ್ರೆ ಇದು ಬೆಳವಣಿಗೆಗೆ ಅವಲಂಬಿತವಾಗಿದೆ, ಯಾವುದು ದ್ಯುತಿ ಅನುವರ್ತನೆ ಅನ್ನೋದು. ಹಾಗೆ ಮುಟ್ಟಿದರೆ ಮುನಿಯಲ್ಲಿ ಚಲನೆ ಉಂಟಾಗುತ್ತಲ್ಲ, ಅದು ಏನಾಗಿದೆ, ಬೆಳವಣಿಗೆಗೆ ಅವಕಾಶವಾಗಿಲ್ಲ, ಅದು ಬೆಳವಣಿಗೆಗೆ ಅನುಕೂಲವಾಗಿಲ್ಲ. ಅದು ಸುಮ್ಮನೆ ಅದರ ಚಲನೆ ಆ ಥರ ಇರುತ್ತೆ. ಮುಟ್ಟಿದ ತಕ್ಷಣ ನೀರಿನ ಅಂಶವನ್ನು ಹೊರಗಾಕಿ ಮುದುರ್ಕೊಳ್ಳುತ್ತೆ. ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿದೆ ಸಸ್ಯ ಹಾರ್ಮೋನ್ ಯಾವುದು ಬೆಳವಣಿಗೆಯನ್ನು ಉತ್ತೇಜಿಸುವಂಥದ್ದು? ಆಕ್ಸಿನ್ ಹೆಚ್ಚಾಗಿ ಏನು ಮಾಡ್ತೈತಿ, ಪ್ರಕಾಶನ ವರ್ತನೆಯನ್ನು ಮಾಡೋದ್ರಿಂದ ಅದರಲ್ಲಿ ಉದ್ದ ದಪ್ಪಗಳು ಏನಾಗ್ತವೆ, ಹೆಚ್ಚಾಗ್ತವೆ. ಎಲೆ, ಹೂವು ಮತ್ತು ಕಾಂಡಗಳು ಉದುರುವುದನ್ನು ನಿಯಂತ್ರಿಸುತ್ತವೆ. ಸಸ್ಯಗಳು ಚೆನ್ನಾಗಿ ಬೆಳಿಲಿಕ್ಕೆ ಅಂದರೆ ಹಾಳಾಗಂಗಿಲ್ಲ. ಅದು ಆಕ್ಸಿನ್ ಇತ್ತಂದರೆ ಸಸ್ಯಗಳು ಚೆನ್ನಾಗಿ, ಗಿಡ ಹತ್ತೈತಿ ಅನ್ನೋ ಮಾತು ಬರ್ತೈತಲ್ಲ, ಅದು ಇದಕ್ಕೆ ಕಾರಣ. ಗಿಡ ಹತ್ತೈತಿ ಅಂದರೆ ಏನರ್ಥ, ಅಲ್ಲಿ ಆಕ್ಸಿಲಿನ್ ಚೆನ್ನಾಗಿ ಹಾರ್ಮೋನು ವರ್ಕ್ ಮಾಡ್ತಾ ಇದೆ ಅನ್ನೋದು ಇದಕ್ಕೆ ಅರ್ಥ ಆಗಿದೆ. ರೈಟ್. ಮಧುಮೇಹದ ರೋಗಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು? ನಾವು ಮಧುಮೇಹಗಳಿಗೆ ಯಾಕೆ ಇನ್ಸುಲಿನ್ ಚುಚ್ಚುಮದ್ದನ್ನು ಕೊಡ್ತೀವಿ ಅಂತ ಕೇಳ್ತಿದ್ದಾರೆ. ಇನ್ಸುಲಿನ್ ಮೇದೋಜೀರಕ ಗ್ರಂಥಿಯಿಂದ ಸ್ರವಿಸುವ ಒಂದು ಹಾರ್ಮೋನ್. ಅಂದರೆ ಇನ್ಸುಲಿನನ್ನು ಸ್ರವಿಸೋ ಗ್ರಂಥಿ ಯಾವುದು? ಮೇದೋಜೀರಕ ಗ್ರಂಥಿ ಇನ್ಸುಲಿನನ್ನು ಸ್ರವಿಸುತ್ತದೆ. ಇದು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುವುದರಲ್ಲಿ ಸಹಾಯ ಮಾಡುತ್ತದೆ. ಏನು ಮಾಡ್ತೈತಿ, ರಕ್ತದಲ್ಲಿ ಸಕ್ಕರೆ ಬೀಳೋದನ್ನೋದು ಏನು ಮಾಡ್ತೈತಿ, ಕಡಿಮೆ ಮಾಡ್ತೈತಿ. ಮಧುಮೇಹ ರೋಗಿಗಳಲ್ಲಿ ರಕ್ತದಲ್ಲಿ ಸಕ್ಕರೆಯ ಮಟ್ಟವು ತುಂಬ ಅಧಿಕವಾಗಿರುತ್ತದೆ. ಮಧುಮೇಹ ಇರೋ ರೋಗಿಗಳಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏನಾಗಿರ್ತದೆ ಅಂದರೆ ಹೆಚ್ಚಾಗಿರ್ತದಂತೆ. ರೋಗಿಯು ಪದೇ ಪದೇ ಮೂತ್ರ ವಿಸರ್ಜನೆ, ಬಾಯಾರಿಕೆ, ಆಯಾಸದಿಂದ ಬಳಲುತ್ತಾನೆ. ಆದ ಕಾರಣ ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದು ನೀಡುವುದರ ಮೂಲಕ ಚಿಕಿತ್ಸೆಯನ್ನು ನೀಡಲಾಗುತ್ತದೆ.
ಇನ್ಸುಲಿನ್ನು ಉತ್ಪತ್ತಿ ಮಾಡೋದಿಲ್ಲ. ಯಾವುದು ಮೇದೋಜೀರಕ ಗ್ರಂಥಿಯಲ್ಲಿ ಸ್ರವಿಸಬೇಕಾಗಿರೋ ಹಾರ್ಮೋನ್ ಏನು ಮಾಡ್ತೈತಿ, ಇನ್ಸುಲಿನ್ ಸಿಕ್ರೆಟ್ ಮಾಡಲಿಲ್ಲ ಅಂದ ತಕ್ಷಣವೇ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಈ ಸಕ್ಕರೆ ಪ್ರಮಾಣನ ಕಡಿಮೆ ಮಾಡಬೇಕು. ಇನ್ಸುಲಿನ್ ಕೊಡೋದ್ರಿಂದ ಸಕ್ಕರೆ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮಧುಮೇಹಕ ಜೀವಿಗಳಲ್ಲಿ ಲಕ್ಷಣಗಳೇನಾಗಿರ್ತವೆ, ಬಾಯಾರಿಕೆ ಮತ್ತು ವಿಸರ್ಜನ, ಆಯಾಸ ಹೆಚ್ಚಾಗಿ ಆಗ್ತಾ ಇರುತ್ತೆ. ಇವು ಲಕ್ಷಣಗಳ ಆಗಿರುತ್ತವೆ. ಇದು ಮಧುಮೇಹ ಜೀವಿಗಳಿಗೆ ಇದ್ದಂಥ ಒಂದು ಉದಾಹರಣೆ ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್ ಅಂತ ಕೇಳಿದ್ದಾರೆ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ಸುಲಿನ್ನು, ನೆಕ್ಸ್ಟ್ ಥೈರಾಕ್ಸಿನ್ನು, ಈಸ್ಟ್ರೋಜನ್ನು, ಆಮೇಲೆ ಸೈಟೋಕೈನಿನ್. ಇದರಲ್ಲಿ ಯಾವುದು ನಿಮಗೆಲ್ಲ ಗೊತ್ತಿದ್ದಂಗೆ ಸೈಟೋಕೈನಿನ್. ನೆಕ್ಸ್ಟು ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ. ಎರಡು ನರಕೋಶಗಳ ಅಂತರ, ಈಗ ಈ ನರಕೋಶದಲ್ಲಿ ಎರಡು ನರಕೋಶಗಳ ಅಂತರವನ್ನು ಯಾವುದು ಹೊಂದುತ್ತೆ, ವಿದ್ಯುತ್ ತರಂಗಗಳನ್ನು ಹೊರಸೂಸುವ ಸಂಸರ್ಗ ಹೊಂದುತ್ತದೆ. ಮೆದುಳಿನ ಪ್ರಮುಖ ಕಾರ್ಯವೇನು ಅಂತ ಕೇಳಿದ್ದಾರೆ. ಆಲೋಚನೆ, ಹೃದಯ ಬಡಿತವನ್ನು ನಿಯಂತ್ರಿಸುವಿಕೆ, ದೇಹದ ಸಮತೋಲನ, ಮೇಲಿನ ಎಲ್ಲವೂ. ಮೆದುಳ ಕಾರ್ಯ ಏನು ಮಾಡ್ತದೆ, ಮಾಸ್ಟರ್. ಎಲ್ಲ ಕಾರ್ಯಗಳನ್ನು ಮೆದುಳು ಮಾಡುತ್ತದೆ. ಈ ಎಲ್ಲ ಕಾರ್ಯಗಳನ್ನು ಮೆದುಳು ಮಾಡುತ್ತದೆ. ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು? ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಸಂದರ್ಭವನ್ನು ಯೋಚಿಸಿ ಯಾವ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ ಅಂತ ಕೇಳಿದ್ದಾರೆ. ನಮ್ಮ ದೇಹದ ಎಲ್ಲ ಭಾಗ, ನೆಕ್ಸ್ಟ್ ಅದರಲ್ಲಿ ಕಂಡುಬರುವ ಸಂವೇಗಾತ್ಮಕ ರಚನೆಗಳು, ಇವು ಪರಿಸರದಲ್ಲಿನ ಚೋದನೆಗಳನ್ನು ಸ್ವೀಕರಿಸುವ ಭಾಗಗಳು. ಯಾವ ಕಾರ್ಯವನ್ನು ಮಾಡ್ತದೆ ಅಂದ್ರೆ, ನಮ್ಮ ದೇಹ ಐತೆ ಅಂದ್ರೆ ನಮ್ಮ ದೇಹ ಎಲ್ಲ ಭಾಗಗಳೇನು ಮಾಡ್ತವೆ, ಎಲ್ಲ ರೀತಿಯ ಕಾರ್ಯಗಳನ್ನು ಏನು ಮಾಡ್ತವೆ, ಅವು ಪ್ರತಿಕ್ರಿಯಿಸ್ತವೆ, ಅದಕ್ಕೆ ಸ್ಪಂದನೆಯನ್ನು ನೀಡ್ತವೆ. ಅಂದರೆ ಎಲ್ಲೇನೋ ಚಲ್ತಾ ಇದೆ, ನೀರು ಬರ್ತಾ ಇದೆ ಅಂದರೆ ಕಣ್ಣು ನೋಡುತ್ತೆ. ಆ ನೀರನ್ನು ನೋಡಿ ಕಾಲನ್ನು ಎತ್ಕೋಬೇಕು ಅನ್ನೋ ಜ್ಞಾನವನ್ನು ಕೊಡುತ್ತೆ. ಹಾಗಾಗಿ ಬಾಡಿಯ ಎಲ್ಲ ಅಂಗಾಂಶಗಳು ಏನು ಮಾಡ್ತವೆ, ಕಾರ್ಯವನ್ನು ನಿರ್ವಹಿಸುತ್ತವೆ. ಇಷ್ಟು ಲೆಸನನ್ನು ಮಾಡಿದ್ದೀನಿ. ಉಳಿದಿರೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಮೆಸೇಜನ್ನು ಮಾಡಿರಿ, ಯಾರು ಸಾಧ್ಯನೋ ಅವ್ರಿಗೆ ಬಿಡಿರಿ. SSLC ಓದ್ತಾರೆ ಮಕ್ಕಳಿಗೂ ಮೆಸೇಜನ್ನು ಬಿಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಜಾಯ್ನ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್. ರೀಡ್ ವೆಲ್.